ನಮ್ಮ ಸುತ್ತಮುತ್ತ ಇರೋ ಕೀಟಗಳು ಒಲಿಂಪಿಕ್ಸ್ಗೆ ಹೋದರೆ ಹೇಗೆ, ಅದೇ ಕೀಟಗಳನ್ನು ನಾವು ಚಾಟ್ಸ್ ಮಾಡಿಕೊಂಡು ಅಥವಾ ಸೂಪ್ ಮಾಡಿಕೊಂಡು ಸೇವಿಸಿದ್ರೆ ಇನ್ನು ಹೇಗೆ? ಅರೆ ಇದೇನಿದು ವಿಚಿತ್ರ ಅಂತ ಅಂದ್ಕೊಂಡ್ರ? ಈ ವಿಚಿತ್ರದ ಹಿಂದಿರೋ ವಿಸ್ಮಯಕಾರಿ ವಿಷಯ ಇಲ್ಲಿದೆ. ಕೀಟಗಳಿಗಾಗಿಯೇ ವಿಸ್ಮಯಕಾರಿ ಕೀಟೊಲಿಂಪಿಕ್ಸ್. ಹುಳುಗಳಲ್ಲಿದೆ ಪ್ರೋಟೀನ್, ಕ್ಯಾಲ್ಸಿಯಂ, ಐರನ್ ಕಂಟೆಂಟ್. ಪಿಜ್ಜಾ ಮೇಲೆ ಕುಳಿತಿರುವ ಕುದುರೆ ಮುಖದ ಕೀಟ, ಪನ್ನೀರ್ ಟಿಕ್ಕಾ ಸುತ್ತಿಕೊಂಡಿರುವ ಕೀಟಗಳ ಮಿಶ್ರಣ, ರೇಷ್ಮೆ ಕೋಶದ ಕಟ್ಲೆಟ್, ಕೀಟಗಳೇ ತುಂಬಿರುವ ಚಾಟ್ಸ್, ವಿವಿಧ ಕೀಟಗಳ ಬಗೆ ಬಗೆಯ ಸೂಪ್ಗಳು. ಅರೆ ಇದೇನಿದು ವಿಚಿತ್ರ ಅನ್ಕೊಂಡ್ರ? ಇದು ಕೇವಲ ನೋಡೋಕೆ ಮಾತ್ರ ಇರೋದಲ್ಲ, ಇದನ್ನು ಸೇವಿಸಬಹುದು ಗೊತ್ತಾ? ಇಂತಹ ಒಂದು ವಿಸ್ಮಯಕಾರಿ ವಿಷಯದ ಪ್ರದರ್ಶನ ಧಾರವಾಡ ಕೃಷಿ ಮೇಳದಲ್ಲಿ ನಡೆದಿದೆ. ವಿಸ್ಮಯಕಾರಿ ಪ್ರಪಂಚದಲ್ಲಿ ಕೀಟಗಳಿಗಾಗಿಯೇ ಕೀಟೊಲಿಂಪಿಕ್ಸ್ ನಡೆದರೆ ಹೇಗಿರುತ್ತೆ ಅನ್ನೋದನ್ನ ಕೀಟಗಳನ್ನೇ ಮಾದರಿಯಾಗಿ ತೆಗೆದುಕೊಂಡು ಪ್ರದರ್ಶನಕ್ಕೆ ಇಡಲಾಗಿದೆ. ಇಸ್ರೋದ ಗಗನಯಾನಕ್ಕೆ ಧಾರವಾಡ ಕೃಷಿ ವಿವಿಯ ಹಣ್ಣಿನ ನೊಣಗಳ ರವಾನೆಯಾಗುತ್ತಿದ್ದು, ಅದರ ಮಾದರಿಯು ಪ್ರದರ್ಶನದಲ್ಲಿದೆ. ಕೀಟಗಳಿಗೆ ಒಂದು ಕಾಂಪಿಟೇಷನ್, ನಾ ಹೆಚ್ಚು ಆಗ್ಬೇಕನ್ನೋ ಕಾಂಪಿಟೇಷನ್ ಇರ್ತದಲ್ಲ, ಅದನ್ನೇ ನಾವು ಒಂದು ಒಲಿಂಪಿಕ್ಸ್ ತರ ಸ್ಟೇಡಿಯಂ ಮಾಡಿ ಎಲ್ಲ ಕೀಟಗಳನ್ನು ನಾವು ಇದರಲ್ಲಿ ಇಟ್ಟಿದ್ದೀವಿ. ಒಂದು ಇದು ಹೋಗ್ತಾ ಇದೆ. ನಮ್ಮ ಸುತ್ತ ಇರೋ ವಿವಿಧ ಕೀಟಗಳಲ್ಲಿ ಅನೇಕ ಪ್ರೋಟೀನ್, ಕ್ಯಾಲ್ಸಿಯಂ, ಕೊಬ್ಬಿನಾಂಶ, ಐರನ್ ಕಂಟೆಂಟ್ ಎಲ್ಲವೂ ಇದ್ದು, ಬೇರೆ ದೇಶಗಳಂತೆಯೇ ನಮ್ಮ ದೇಶದಲ್ಲಿಯೂ ಕೀಟಗಳನ್ನು ಸಹ ಆಹಾರವಾಗಿ ಸ್ವೀಕರಿಸಬಹುದಂತೆ. ಈ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಇಲ್ಲಿ ಕೀಟಗಳಿಂದಲೇ ತಯಾರಿಸಿದ ಆಹಾರ ಪದಾರ್ಥಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ. ಕೃಷಿ ಮೇಳ ಈ ವರ್ಷದ ಇನ್ನೂ ಚೆನ್ನಾಗಿ ಬರ್ತಾ ಇದೆ. ಈ ತರ ಎಲ್ಲ ಕೀಟಗಳನ್ನು ನಾವು ಕನ್ಸ್ಯೂಮ್ ಮಾಡಬಹುದು ಅಂತೇಳಿ ಗೊತ್ತಿದ್ದಿಲ್ಲ. ಬಟ್ ಬೇರೆ ಕಂಟ್ರಿಲೆಲ್ಲ ಅದ್ರ ಬೇರೆ ಬೇರೆ ಪ್ರಾಡಕ್ಟ್ಸ್ ಆಗಿ ಯೂಸ್ ಮಾಡ್ತಿದಾರಂತೆ. ಇಲ್ಲಿ ಈ ತರ ಇನ್ನು ಹೊಸದಾಗಿ ಪ್ರಾಡಕ್ಟ್ಸ್ ಅನ್ನು ಯೂಸ್ ಮಾಡ್ತಿದ್ದಾರೆ. ಚೆನ್ನಾಗಿದೆ. ಈ ಕೃಷಿ ಮೇಳದಲ್ಲಿ ಅನೇಕ ವಿಸ್ಮಯಕಾರಿ ವಿಷಯಗಳ ಪರಿಚಯ ಆಗುತ್ತಿದ್ದು, ಭವಿಷ್ಯದಲ್ಲಿ ಬೇರೆ ದೇಶಗಳಂತೆಯೇ ಕೀಟಗಳನ್ನೇ ಸ್ವೀಕರಿಸುವ ಸ್ಥಿತಿಯೂ ಬರಬಹುದು. ಅದಕ್ಕೆ ಈಗಿನಿಂದಲೇ ಮಾನಸಿಕವಾಗಿ ತಯಾರಾಗಿರಬೇಕು ಅನ್ನೋ ಉದ್ದೇಶದಿಂದ ಈ ಪ್ರದರ್ಶನದಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಡಿವಿ ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ. ಇದು ನಿಮ್ಮ ಧ್ವನಿ ಅಂತ ಕರುನಾಡಿಗೆ ಹೆಜ್ಜೆ ಇಟ್ಟ ನಿಮ್ಮ ರಿಪಬ್ಲಿಕ್ ಕನ್ನಡಗೆ ಈಗ ವರ್ಷದ ಸಂಭ್ರಮ ಮನೆ ಮಾಡಿದೆ. ನಿಮ್ಮೆಲ್ಲರ ಆಶೀರ್ವಾದ, ಅಭಿಮಾನದಿಂದ ನಿಮ್ಮ ನೆಚ್ಚಿನ ಚಾನೆಲ್ ಅತಿ ಕಡಿಮೆ ಸಮಯದಲ್ಲಿ ಎಲ್ಲರ ಗಮನ ಸೆಳೆದಿದೆ. ಕನ್ನಡ ಮಾಧ್ಯಮದಲ್ಲೇ ಹೊಸ ಟ್ರೆಂಡ್ ಹುಟ್ಟು ಹಾಕಿದ್ದಲ್ಲದೆ ವೇಗವಾಗಿ ಬೆಳೆಯುತ್ತಿರುವ ಚಾನೆಲ್ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ. ರಿಪಬ್ಲಿಕ್ ಕನ್ನಡ ನಡೆದು ಬಂದ ಹೆಜ್ಜೆ ಹೇಗಿತ್ತು, ಆ ಕುರಿತ ರಿಪೋರ್ಟ್ ನಿಮ್ಮ ಮುಂದೆ. ನಿರ್ಭೀತ, ನಿರ್ಭಯ, ನಿರಂತರ, ಸಾಟಿಯಿಲ್ಲದ ಸುದ್ದಿ ನೀಡಿ ಮುಂದೆ ಸಾಗುತ್ತಿರುವ ನಿಮ್ಮೆಲ್ಲರ ನೆಚ್ಚಿನ ರಿಪಬ್ಲಿಕ್ ಕನ್ನಡಕ್ಕೆ ಈಗ ವರ್ಷದ ಸಂಭ್ರಮ. ಇದು ನಿಮ್ಮ ಧ್ವನಿ ಅಂತ ಹೇಳಿ ನಮ್ಮ ಹೆಜ್ಜೆ ಆರಂಭಿಸಿದ ರಿಪಬ್ಲಿಕ್ ಕನ್ನಡ ಮಾಧ್ಯಮ ಲೋಕದಲ್ಲೇ ಹೊಸ ಇತಿಹಾಸ ನಿರ್ಮಿಸಿದೆ. ಕರುನಾಡಲ್ಲಿ ರಿಪಬ್ಲಿಕ್ ಕನ್ನಡ ಇಡುತ್ತಿದೆ ಹೊಸ ಹೆಜ್ಜೆ. ರಿಪಬ್ಲಿಕ್ ಕನ್ನಡ ಇದೀಗ ಲೋಕಾರ್ಪಣೆಯಾಗಿದೆ. ಸುದ್ದಿ ಬ್ರೇಕ್ ಎಲ್ಲರೂ ಮಾಡ್ತಾರೆ. ಯಾವ ಮಾಧ್ಯಮದವರು ಕೂಡ ನಮಗಿಲ್ಲಿ ಸಹಾಯ ಸಹಕಾರ ಕೊಡಲಿಲ್ಲ. ಯಾರೂ ಇಲ್ಲ ನಮಗೆ ಅಂತ ಹೇಳುವವರ ಪರವಾಗಿ ನಾವಿಲ್ಲಿರ್ತೀವಿ. ಈ ಒಂದು ವರ್ಷದಲ್ಲಿ ಭಿನ್ನ ವಿಭಿನ್ನ ಸುದ್ದಿಗಳ ಮೂಲಕ ಕೋಟ್ಯಾಂತರ ವೀಕ್ಷಕರನ್ನ, ಅಭಿಮಾನಿಗಳನ್ನ ತನ್ನತ್ತ ಸೆಳೆಯುವಲ್ಲಿ ನಿಮ್ಮ ರಿಪಬ್ಲಿಕ್ ಕನ್ನಡ ಯಶಸ್ವಿಯಾಗಿದೆ. ಒಂದೇ ಒಂದು ವರ್ಷದಲ್ಲಿ ನಮ್ಮ ಹೆಜ್ಜೆ ಅಷ್ಟು ಸುಲಭವಾಗಿರಲಿಲ್ಲ. ಸಾಕಷ್ಟು ಸವಾಲು, ಸಾಕಷ್ಟು ಚಾಲೆಂಜ್ಗಳ ನಡುವೆ ಮಾಧ್ಯಮ ಲೋಕದಲ್ಲಿ ಮುನ್ನುಗ್ಗಲು ಸಹಕಾರಿಯಾಗಿದೆ. ಎಕ್ಸ್ಕ್ಲೂಸಿವ್ ಸುದ್ದಿ, ರಿಪಬ್ಲಿಕ್ ಅಭಿಯಾನ, ಲೈವ್ ಕವರೇಜ್, ಘಟನೆಗಳಾದ ಸ್ಥಳಗಳಿಂದ ನಿರಂತರ ಸುದ್ದಿ ಪ್ರಸಾರ ಮಾಡುವಲ್ಲಿ ರಿಪಬ್ಲಿಕ್ ಕನ್ನಡ ಯಶಸ್ವಿಯಾಗಿದೆ. ನಮ್ಮ ಅಭಿಯಾನಗಳು ಎಂದು ಸಮಾಜದ ಪರ. ಕಾವೇರಿ ನಮ್ಮವಳು, ಆದ್ರೆ ಆ ಕಾವೇರಿ ನದಿಗೆ ನಾವೇನ್ ಕೊಡ್ತಾ ಇದ್ದೀವಿ? ಕಲ್ಮಶವನ್ನ ಸುರಿತಾ ಇದ್ದೀವಿ. ಈ
ಕಾವೇರಮ್ಮನನ್ನು ರಕ್ಷಣೆ ಮಾಡಬೇಕನ್ನೋದು ರಿಪಬ್ಲಿಕ್ ಕನ್ನಡದ ಕ್ಷಮಿಸು ಅಭಿಯಾನದ ಉದ್ದೇಶ. ನಿಮ್ಮ ಧ್ವನಿಯಲ್ಲಿ ನಮ್ಮ ಹೆಜ್ಜೆ. ಇಸ್ರೇಲ್ ಯುದ್ಧ ಭೂಮಿಯಿಂದ ಲೈವ್ ಕವರೇಜ್. ರಾಮನೂರಿನಿಂದ ರಾಮ ಪ್ರತಿಷ್ಠೆಯ ವೈಭವದ ಕ್ಷಣಗಳು. ಕಿತ್ತೂರು ಕೋಟೆ ಉಳಿವಿಗಾಗಿ ನಮ್ಮ ಕೂಗು. ತುಂಗೆಯ ಮಾನ ನಮ್ಮ ಅಭಿಮಾನ. ಗುಂಡಿ ಗಂಡಾಂತರದ ಸತ್ಯ ದರ್ಶನ. ಭಗೀರಥಿ ಗೌರಿ ನಾಯಕ್ ಪರ ನಿಂತ ಏಕೈಕ ಚಾನೆಲ್. ಬಡವರಿಗೊಂದು ಬದುಕು ಕಲ್ಪಿಸಿಕೊಟ್ಟ ಖುಷಿ. ನಾಗಮಂಗಲ ಗಲಭೆ, ಶಿರೂರು ಕಾರ್ಯಾಚರಣೆ. ವಯನಾಡು ಭೂಕುಸಿತ ಸ್ಥಳದಿಂದ ಮೆಗಾ ಕವರೇಜ್. ಸಮಾಜಕ್ಕೆ ಒಳಿತು ಮಾಡುವಂತಹ ಡಿಬೇಟ್ಗಳು. ಏನ್ ನಿಮ್ ಪ್ರಾಬ್ಲಮ್ ಅಂತ ಜನರ ಕಷ್ಟಕ್ಕೆ ಸ್ಪಂದಿಸಿದೆ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ, ಏನ್ ಪ್ರಾಬ್ಲಮ್, ಏನ್ ನಿಮ್ ಪ್ರಾಬ್ಲಮ್, ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಹೀಗೆ ಸಾಕಷ್ಟು ವಿಶೇಷ ಸುದ್ದಿ ಮಾಡುವಲ್ಲಿ ರಿಪಬ್ಲಿಕ್ ಕನ್ನಡ ಯಶಸ್ಸು ಕಂಡಿದೆ. ಪತ್ರಕರ್ತರೇ ಕಟ್ಟಿ ಬೆಳೆಸಿರುವ ದೇಶದ ಏಕೈಕ ಮಾಧ್ಯಮ ಸಂಸ್ಥೆ ಅಂದ್ರೆ ಅದು ರಿಪಬ್ಲಿಕ್ ಕನ್ನಡ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಾಡು ನುಡಿ ನಮ್ಮತನದ ವಿಚಾರ ಬಂದಾಗ ಮುಂದೆ ನಿಂತು ಯಾವುದೇ ಭಯವಿಲ್ಲದೆ ಹೋರಾಟಕ್ಕೆ ನಿಂತವರು ನಾವು. ನಮ್ಮ ಈ ಹೆಜ್ಜೆಗೆ ಸದಾ ನಿಮ್ಮ ಬೆಂಬಲವಿರಬೇಕು. ಹೀಗೆ ನಮ್ಮನ್ನೆಲ್ಲ ಹರಸಿ ಹಾರೈಸಿ ನಮ್ಮ ಮುಂದಿನ ಹೆಜ್ಜೆ ಜೊತೆ ನೀವು ನಿಂತು ಪ್ರೋತ್ಸಾಹಿಸಿ. ಮುಲಾಜಿಗೆ ಜಗ್ಗಲ್ಲ, ಯಾವುದಕ್ಕೂ ಬಗ್ಗಲ್ಲ. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಪರಪ್ಪನ ಅಗ್ರಹಾರ ಸೇರಿರೋ ಬಿಜೆಪಿ ಶಾಸಕ ಮುನಿರತ್ನ ಒದ್ದಾಡ್ತಿದ್ದಾರೆ. ಒಂದ್ ಕಡೆ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು, ಇನ್ನೊಂದು ಕಡೆ ಎಂಎಲ್ಎ ವಿರುದ್ಧದ ಪ್ರಕರಣಗಳು ಎಸ್ಐಟಿ ವಶಕ್ಕೆ ನೀಡುವ ಸಾಧ್ಯತೆ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪರಪ್ಪನ ಅಗ್ರಹಾರದಲ್ಲಿ ಮುನಿರತ್ನ ವಿಲವಿಲ. ಎಂಎಲ್ಎ ವಿರುದ್ಧದ ಕೇಸ್ ಎಸ್ಐಟಿಗೆ ಶಿಫ್ಟ್ ಸಾಧ್ಯತೆ. ಜಾತಿ ನಿಂದನೆ ಕೇಸ್ನಲ್ಲಿ ಬೇಲ್ ಸಿಕ್ಕಿದ್ರು ಅತ್ಯಾಚಾರ ಆರೋಪ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಪರಪ್ಪನ ಅಗ್ರಹಾರ ಸೇರಿದ್ದಾರೆ. ಜಾಮೀನಿಗಾಗಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದು, ಇಂದು ಮುನಿರತ್ನ ಬೇಲ್ ಅರ್ಜಿ ವಿಚಾರಣೆ ನಡೆಯಲಿದೆ. ನಾಲ್ಕು ಪ್ರಕರಣಗಳು ಎಸ್ಐಟಿಗೆ ಹಸ್ತಾಂತರ. ಮುನಿರತ್ನ ವಿರುದ್ಧದ 4 ಪ್ರಕರಣಗಳು ಎಸ್ಐಟಿಗೆ ವರ್ಗಾಯಿಸಲಾಗಿದೆ. ವೈಯಾಲಿ ಕಾವಲ್ನಲ್ಲಿ ದಾಖಲಾಗಿರುವ ಜಾತಿ ನಿಂದನೆ ಹಾಗೂ ಕೊಲೆ ಬೆದರಿಕೆ ಕೇಸ್, ಕಗ್ಗಲಿಪುರ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ಹಾಗೂ ಯಶವಂತಪುರ ಠಾಣೆಯಲ್ಲಿ ದಾಖಲಾಗಿರುವ ಸಾಕ್ಷಿಗೆ ಬೆದರಿಕೆ ಪ್ರಕರಣ ಸೇರಿ 4 ಪ್ರಕರಣಗಳು ಎಸ್ಐಟಿಗೆ ವರ್ಗಾಯಿಸಲಾಗಿದೆ. ಇತ್ತ ಮುನಿರತ್ನ ಇಂದು ಎಸ್ಐಟಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಕಗ್ಗಲಿಪುರ ಠಾಣಾ ಪೊಲೀಸರಿಂದ ಬಂಧಿತರಾಗಿ ಜೈಲು ಸೇರಿರುವ ಮುನಿರತ್ನ ಪ್ರಕರಣವನ್ನ ಎಸ್ಐಟಿಗೆ ನೀಡಲಾಗಿದ್ದು, ಇಂದು 42ನೇ ಎಸಿಎಂಎಂ ಕೋರ್ಟ್ನಲ್ಲಿ ಬಾಡಿ ವಾರೆಂಟ್ ಸಲ್ಲಿಸಿ ಮುನಿರತ್ನರನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ. ಒಂದಲ್ಲ ಎರಡಲ್ಲ 4 ಕೇಸ್ಗಳಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ತಗ್ಲಾಕೊಂಡಿದ್ದು,